ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ಸ್ನೇಹಿತರೆ, ನೀವು ಮೇಷರಾಶಿಯವರಾದರೆ ಒಂದು ಪ್ರಶ್ನೆಗೆ ಉತ್ತರ ನೀಡಿ. ಯಾಕೆ ನೀವು ಜಗತ್ತಿನ ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸ್ತೀರಿ, ಆದರೆ ನೀವಳುವಾಗ ನಿಮ್ಮ ಕಣ್ಣೀರನ್ನು ಒರೆಸಲು ಯಾರೂ ಇರುವುದಿಲ್ಲ? ಯಾಕೆ ನೀವು ಯಾರಿಗಾದರೂ ಪ್ರಾಣವೇ ಕೊಡಲು ಸಿದ್ಧರಾಗಿರುತ್ತೀರೋ, ಕೊನೆಯಲ್ಲಿ ಅದೇ ವ್ಯಕ್ತಿ ನಿಮಗೆ ಸ್ವಾರ್ಥಿ ಎಂದು ಹೇಳ್ತಾನೆ? ಸ್ನೇಹಿತರೆ, ಜನರು ಹೆಚ್ಚಾಗಿ ಮೇಷರಾಶಿಯವರನ್ನು ಕೋಪಿಷ್ಠರು ಅಥವಾ ಹಠಮಾರಿಗಳು ಎಂದು ಕರೆಯುತ್ತಾರೆ. ಅವರಿಗೆ ನಿಮ್ಮ ಕೋಪ ಮಾತ್ರ ಕಾಣುತ್ತದೆ, ಆದರೆ ಆ ಕೋಪದ ಹಿಂದೆ ಇರುವ ಒಂಟಿತನವನ್ನು ಯಾರೂ ಕಾಣುವುದಿಲ್ಲ. ಇಂದಿನ ಈ ವಿಡಿಯೋದಲ್ಲಿ ನಾವು ಮೇಲ್ಮೈ ಮಾತುಗಳನ್ನು ಮಾಡುವುದಿಲ್ಲ. ಇಂದು ನಾವು ಜ್ಯೋತಿಷ್ಯದ ಆಳಕ್ಕೆ ಹೋಗಿ ನಿಮ್ಮ ಜೀವನದ ಕಹಿ ಸತ್ಯವನ್ನು ಹೊರತರುತ್ತೇವೆ, ನೀವು ಪ್ರತಿದಿನ ಹೋರಾಡುತ್ತಿರುವ ಆ ನಿಜವನ್ನು. ಇಂದು ನಾವು ತಿಳಿದುಕೊಳ್ಳೋಣ, ನಿಮ್ಮ ನಿಜವಾದ ಸ್ವಭಾವ ಏನು, ಜಗತ್ತಿಗೆ ಕಾಣದ ನಿಮ್ಮ ಅಂತರಂಗ ಹೇಗಿದೆ. ಇಷ್ಟೆಲ್ಲ ಮಾಡಿದರೂ ನಿಮಗೆ ದುಃಖವೇ ಯಾಕೆ ಸಿಗುತ್ತದೆ? ಸಂಬಂಧಗಳಲ್ಲಿ ಮೋಸ ಯಾಕೆ ಆಗುತ್ತದೆ? ಯಾವ 3 ರಾಶಿಗಳಿಂದ ನೀವು ಜಾಗರೂಕರಾಗಿರಬೇಕು? ನಿಮ್ಮ ಒಂದು ತಪ್ಪೇನು? ಅದು ನಿಮ್ಮ ಹೋರಾಟವನ್ನು ಹೆಚ್ಚಿಸುತ್ತದೆ ಮತ್ತು ಕೊನೆಗೆ ನಿಮ್ಮ ಭಾಗ್ಯ ಯಾವಾಗ ಪ್ರಕಾಶಿಸುತ್ತದೆ? ನೀವು ಸತ್ಯವನ್ನು ಕೇಳುವ ಧೈರ್ಯವಿದ್ದರೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಕೆಲವು ಮಾತುಗಳು ಕಹಿಯಾಗಬಹುದು, ಆದರೆ ಕಹಿ ಸತ್ಯವೇ ಜೀವನವನ್ನು ಬದಲಾಯಿಸುತ್ತದೆ. ಮೊದಲ ಪಾಯಿಂಟ್, ನೀವು ಅಸಲಿಗೆ ಯಾರು? ಮೇಷರಾಶಿ ಎಂದರೆ ರಾಶಿಚಕ್ರದ ಮೊದಲ ಮಗುವು. ನಿಮ್ಮ ಅಧಿಪತಿ ಮಂಗಳ, ಯೋಧ, ಸೇನಾಪತಿ. ನಿಮ್ಮ ಸ್ವಭಾವ ತೆಂಗಿನಕಾಯಿ ಹಣ್ಣು ತರಹ, ಹೊರಗೆ ಗಟ್ಟಿ, ಕಠಿಣ, ಕೋಪಿಷ್ಠ, ಆದರೆ ಒಳಗೆ ತುಂಬ ಮೃದುವು, ಮಾಸೂಮ. ಯಾರಾದರೂ 2 ಸಿಹಿ ಮಾತುಗಳನ್ನು ಆಡಿದರೆ ನೀವು ನಿಮ್ಮೆಲ್ಲವನ್ನೂ ಅವರಿಗಾಗಿ ಅರ್ಪಿಸಲು ಸಿದ್ಧರಾಗುತ್ತೀರಿ. ನಿಮ್ಮಲ್ಲಿ ದ್ವೇಷ, ಕಪಟವಿಲ್ಲ. ಹೃದಯದಲ್ಲಿ ಏನಿದೆಯೋ ಅದೇ ಮಾತಿನಲ್ಲಿ. ನೀವು ಬೆನ್ನು ಹಿಂದೆ ಹೊಡೆಯುವುದಿಲ್ಲ, ಮಾಡಬೇಕಾದ್ರೆ ಮುಖಾಮುಖಿಯಾಗಿ ಮಾಡ್ತೀರಿ. ಆದರೆ ನಿಮ್ಮ ದೊಡ್ಡ ದೋಷ ನಿಮ್ಮ ಕಟು ಭಾಷೆ ಮತ್ತು ಕೋಪ. ಕೋಪ ಬಂದಾಗ ನಿಮ್ಮ ಕಣ್ಣುಗಳಿಗೆ ಅಂಧಕಾರ ಆವರಿಸುತ್ತದೆ. ಎದುರು ತಂದೆ ಇದ್ದರೂ, ಅಣ್ಣ ಇದ್ದರೂ, ಬಾಸ್ ಇದ್ದರೂ ನೀವು ಮಾತಿನಲ್ಲಿ ಮಿತಿಮೀರುತ್ತೀರಿ. 10 ನಿಮಿಷದ ನಂತರ ಕೋಪ ಶಾಂತವಾದಾಗ ಹೆಚ್ಚು ಪಶ್ಚಾತ್ತಾಪವಾಗುವುದು ನಿಮಗೆ. ನಾನು ಯಾಕೆ ಹೀಗೆ ಹೇಳಿದೆ ಎಂದು ಒಂಟಿಯಾಗಿ ಅಳುತ್ತೀರಿ. ಆದರೆ ಆಗಾಗಲೇ ಬಾಣ ಹೊರಟಿರುತ್ತದೆ. ಇದು ಸತ್ಯ ಅಲ್ಲವೇ? ಕಮೆಂಟ್ನಲ್ಲಿ ಹೇಳಿ. ಎರಡನೇ ಮತ್ತು ಅತ್ಯಂತ ಭಾವನಾತ್ಮಕ ವಿಷಯ, ನಿಮಗೆ ಜೀವನದಲ್ಲಿ ದುಃಖ ಯಾಕೆ ಹೆಚ್ಚು? ನಿಮಗೆ ದುಃಖವನ್ನು ವಿಧಿ ಕೊಡುತ್ತಿಲ್ಲ, ನಿಮ್ಮ ನಿರೀಕ್ಷೆಗಳು ಕೊಡುತ್ತಿವೆ. ನೀವು ಕೊಡುವುದರಲ್ಲಿ ನಂಬಿಕೆ ಇಟ್ಟವರು. ಸ್ನೇಹಿತರಿಗೆ, ಕುಟುಂಬಕ್ಕೆ, ಪ್ರೀತಿಸಿದವರಿಗೆ ನೀವು ನಿಮ್ಮೆಲ್ಲವನ್ನೂ ಕೊಟ್ಟುಬಿಡುತ್ತೀರಿ, ನಿಮ್ಮ ಶಾಂತಿ, ಹಣ, ಸಮಯ ಎಲ್ಲವನ್ನೂ. ಆದ್ರೆ ಸಮಸ್ಯೆ ಇಲ್ಲಿ, ನೀವು ಅದೇ ಮಟ್ಟದ ಪ್ರತಿಫಲ ನಿರೀಕ್ಷಿಸುತ್ತೀರಿ. ಅವರಿಗೆ ಅವಶ್ಯಕತೆ ಇದ್ದಾಗ ನಾನಿದ್ದೆ, ಈಗ ನನಗೆ ಅವಶ್ಯಕತೆ ಇದ್ದಾಗ ಅವರು ಫೋನ್ ಕೂಡ ಎತ್ತುತ್ತಿಲ್ಲ. ಈ ಯೋಚನೆಯೇ ನಿಮ್ಮನ್ನು ಮುರಿಯುತ್ತದೆ. ಜ್ಯೋತಿಷ್ಯ ಹೇಳುತ್ತದೆ, ಮೇಷರಾಶಿಯವರಿಗೆ ಯಶಸ್ಸಿನ ಕೀರ್ತಿ ಕಡಿಮೆ ಸಿಗುತ್ತದೆ. ನೀವು ಯಾರಿಗಾದರೂ ಚಿನ್ನದ ಅರಮನೆ ಕಟ್ಟಿದರೂ ಅವರು ಇದೇನು ದೊಡ್ಡ ವಿಷಯ ಎನ್ನುತ್ತಾರೆ. ನಿಮ್ಮ ತ್ಯಾಗವನ್ನು ಜಗತ್ತು ಅರ್ಥಮಾಡಿಕೊಳ್ಳುವುದಿಲ್ಲ, ನಿಮ್ಮ ತಪ್ಪುಗಳನ್ನು ಮಾತ್ರ ಎಣಿಸುತ್ತದೆ. ಮೂರನೇ ಪಾಯಿಂಟ್, ಸಂಬಂಧಗಳಲ್ಲಿ ಮೋಸ ಯಾಕೆ? ಪ್ರೀತಿಯಾಗಲಿ ಸ್ನೇಹವಾಗಲಿ ಮೇಷರಾಶಿಯವರು ಬಹುಶಃ ಮೋಸಗೊಳ್ಳುತ್ತಾರೆ. ಯಾಕೆಂದರೆ ನೀವು ಕಿವಿಗೆ ಬರುವ ಮಾತಿಗೆ ಬೇಗ ನಂಬಿಕೆ ಇಡುತ್ತೀರಿ. ಇದು ಕಹಿ ಸತ್ಯ. ಯಾರಾದರೂ ನಿಮ್ಮ ಸ್ವಲ್ಪ ಹೊಗಳಿಕೆ ಮಾಡಿದರೆ ಬಾಬು, ಸೋನಾ, ಬಾಸ್ ಎಂದರೆ ನೀವು ಕರಗಿಬಿಡುತ್ತೀರಿ. ನೀವು ಆ ವ್ಯಕ್ತಿಯನ್ನು ಪರೀಕ್ಷಿಸುವುದಿಲ್ಲ, ಭಾವನೆಗಳಿಂದ ನಿರ್ಧಾರ ಮಾಡ್ತೀರಿ, ಬುದ್ಧಿಯಿಂದ ಅಲ್ಲ. ಮೋಸ ಮಾಡುವವರಿಗೆ ಗೊತ್ತು, ನಿಮ್ಮ ಅಹಂಕಾರವನ್ನು ಸ್ವಲ್ಪ ಮೆಚ್ಚಿಸಿದರೆ ಸಾಕು, ನೀವು ಎಲ್ಲವನ್ನೂ ಕೊಟ್ಟುಬಿಡುತ್ತೀರಿ. ನಿಮ್ಮ ಕಣ್ಣು ತೆರೆಯುವಷ್ಟರಲ್ಲಿ ಅವರು ನಿಮ್ಮನ್ನು ಭಾವನಾತ್ಮಕವಾಗಿಯೂ ಆರ್ಥಿಕವಾಗಿಯೂ ಲೂಟಿ ಮಾಡಿರುತ್ತಾರೆ. ನೀವು ಪ್ರತಿಯೊಂದು ಹೊಳೆಯುವ ವಸ್ತುವನ್ನು ಚಿನ್ನವೆಂದು ಭಾವಿಸುತ್ತೀರಿ, ಆದರೆ ಪ್ರತಿಯೊಂದು ಹೊಳಪು ಚಿನ್ನವಾಗುವುದಿಲ್ಲ. 4ನೇ ಪಾಯಿಂಟ್, ಯಾವ ರಾಶಿಗಳೊಂದಿಗೆ ಟಕರಾವು? ಸ್ವಭಾವದ ಆಧಾರದ ಮೇಲೆ 3 ರಾಶಿಗಳೊಂದಿಗೆ ಅಸಂಹತಿ ಹೆಚ್ಚು ಕಾಣಬಹುದು. ಮೊದಲದು ಕರ್ಕರಾಶಿ. ಅವರು ತುಂಬಾ ಭಾವನಾತ್ಮಕರು ಮತ್ತು ಸಂವೇದನಾಶೀಲರು. ಹಳೆಯ ವಿಷಯಗಳನ್ನು ನೆನಪಿನಿದ್ದುಕೊಳ್ಳುತ್ತಾರೆ. ನೀವು ಹೋದ ರಾತ್ರಿ ಹೋದ ಮಾತು ಎಂದು ಮರೆತು ಬಿಡುತ್ತೀರಿ, ಆದರೆ ಅವರು ಮತ್ತೆ ಮತ್ತೆ ಅದೇ ವಿಷಯ ತಂದುಕೊಂಡು ಜಗಳ ಮಾಡಬಹುದು. ಎರಡನೆಯದು ಮಕರ ರಾಶಿ. ಅವರ ಅಧಿಪತಿ ಶನಿ, ನಿಮ್ಮದು ಮಂಗಳ. ಶನಿ ಮಂಗಳ ಸ್ವಭಾವ ಭಿನ್ನ. ಅವರು ತುಂಬಾ ಪ್ರಾಯೋಗಿಕರು, ಶಾಂತ ಮನಸ್ಸಿನವರು. ನೀವು ಹೃದಯದಿಂದ ಸಂಬಂಧ ಉಳಿಸುತ್ತೀರಿ, ಅವರು ಬುದ್ಧಿಯಿಂದ. ಕೆಲವೊಮ್ಮೆ ನಿಮ್ಮನ್ನು ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಮೂರನೆಯದು ಕನ್ಯಾ ರಾಶಿ. ಅವರು ಪರಿಪೂರ್ಣತೆಯನ್ನು ಬಯಸುವವರು. ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ತಪ್ಪು ಹುಡುಕಬಹುದು. ಹೀಗೆ ಯಾಕೆ ಮಾಡಿದೆ, ಹಾಗೆ ಯಾಕೆ ಮಾಡಿದೆ ಎಂದು ಪ್ರಶ್ನಿಸಬಹುದು.
ಮೇಷರಾಶಿಯವರಿಗೆ ಹೆಚ್ಚು ತಡೆನಿರೋಧ ಇಷ್ಟವಿರುವುದಿಲ್ಲ. ಹೀಗಾಗಿ ಸಂಬಂಧ ಯುದ್ಧಭೂಮಿಯಾಗಬಹುದು. 5ನೇ ಪಾಯಿಂಟ್, ನಿಮ್ಮ ಒಂದು ದೊಡ್ಡ ತಪ್ಪೇನು? ಅದು ಅತಿ ವೇಗ ಮತ್ತು ಅಸ್ಥಿರತೆ. ನೀವು ಉತ್ಸಾಹದಲ್ಲಿ ಕೆಲಸ ಆರಂಭಿಸುತ್ತೀರಿ, ಇಂದು ಜಿಮ್ ಶುರು, ಇಂದು ಬಿಸ್ನೆಸ್ ಆರಂಭ, ಆದರೆ 10 ದಿನದ ನಂತರ ಉತ್ಸಾಹ ಕಡಿಮೆಯಾಗುತ್ತದೆ. ಸ್ವಲ್ಪ ತೊಂದರೆ ಬಂದರೂ ಕೆಲಸ ಬಿಟ್ಟು ಬಿಡುತ್ತೀರಿ. ನೆನಪಿಡಿ, 10 ಕಡೆ ಗುಂಡಿ ತೋಡಿದರೆ ನೀರು ಸಿಗುವುದಿಲ್ಲ, 1 ಕಡೆ ಆಳವಾಗಿ ತೋಡಿದರೆ ಮಾತ್ರ ನೀರು ಸಿಗುತ್ತದೆ. ನೀವು ಸ್ಥಿರತೆಯನ್ನು ಕಲಿತ ದಿನದಿಂದ ನಿಮ್ಮ ಜಯವನ್ನು ಯಾರೂ ತಡೆಯಲಾರರು. ಕೊನೆಯದು, ನಿಮ್ಮ ಭಾಗ್ಯ ಯಾವಾಗ ಪ್ರಕಾಶಿಸುತ್ತದೆ? ಮಂಗಳ ತಳವಾಗಿ ಕೊಡುತ್ತಾನೆ, ಆದರೆ ನ್ಯಾಯವಾಗಿ ಕೊಡುತ್ತಾನೆ. ಸಾಮಾನ್ಯವಾಗಿ 16ನೆಯ ವಯಸ್ಸಿನಲ್ಲಿ ಅರಿವು ಶುರುವಾಗುತ್ತದೆ. 22ನೆಯ ವಯಸ್ಸಿನಲ್ಲಿ ಮೊದಲ ದೊಡ್ಡ ಅವಕಾಶ ಸಿಗುತ್ತದೆ. 28ನೆಯ ವಯಸ್ಸು ಮಹತ್ವದ ತಿರುವು. 32 ಮತ್ತು 36ನೆಯ ವಯಸ್ಸಿನಲ್ಲಿ ಹಣ ಮತ್ತು ಸ್ಥಿರತೆ ಹೆಚ್ಚಾಗುತ್ತದೆ. ನೀವು ಉಳಿತಾಯ ಆರಂಭಿಸುತ್ತೀರಿ, ಜೀವನದಲ್ಲಿ ಸ್ಥಿರತೆ ಬರುತ್ತದೆ. ಈಗ ನೀವು ಕೆಟ್ಟ ಸಮಯದಲ್ಲಿದ್ದರೆ ಹತಾಶರಾಗಬೇಡಿ, ಈ ಕಾಲವು ಕಳೆಯುತ್ತದೆ. ನೀವು ಸಿಂಹ ಹೃದಯದವರು, ಧೈರ್ಯ ಬಿಡಬೇಡಿ. ಕೊನೆಗೆ, ಕೋಪ ಬಂದಾಗ 2 ನಿಮಿಷ ತಾಳ್ಮೆಯಿಡಿ. ಮಾತು ಕೊಡುವ ಮುನ್ನ 1 ದಿನ ಯೋಚಿಸಿ. ನಂಬುವ ಮುನ್ನ ಸ್ವಲ್ಪ ಪರೀಕ್ಷಿಸಿ. ನಿಮ್ಮ ಸರಳತೆ ನಿಮ್ಮ ಶಕ್ತಿ, ಅದನ್ನು ದುರ್ಬಲತೆಯಾಗಿಸಬೇಡಿ. ಈ ವಿಡಿಯೋದಲ್ಲಿ ನಿಮ್ಮ ಜೀವನದ ಒಂದು ಭಾಗವು ಹೊಂದಿಕೊಂಡಿದ್ದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನುಭವ ಹಂಚಿಕೊಳ್ಳಿ. ಜೈ ಬಜರಂಗಬಲಿ ಎಂದು ಬರೆಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.